ಈ ಬ್ರಿಡ್ಜ್ ಅನ್ನ ನಿರ್ಮಾಣ ಮಾಡಿದ್ದಾರೆ. ತಾತ್ಕಾಲಿಕವಾದಂತ ಬ್ರಿಡ್ಜ್ ಇದು. ನಾವು ಆರ್ಮಿ ಆಫೀಸರ್ ಅನ್ನ ಮಾತಾಡಿಸಿದಾಗ ಅವ್ರು ಹೇಳ್ತಾ ಇದ್ರು, ನಮ್ಗಿದೇನು ಹೊಸದಲ್ಲ, ನಾವು ಈ ರೀತಿಯಾಗಿ ಕಾರ್ಯಾಚರಣೆಗಳನ್ನ ಮಾಡ್ತಾ ಇರ್ತೀವಿ. ಆದ್ರೆ ಇಲ್ಲಿ ನಮಗೆ ಮಳೆ ಅದ್ರ ಜೊತೆ ಈ ಮಣ್ಣು ಕೂಡ ದೊಡ್ಡ ಇದ್ರು. ಕಬ್ಬಿಣದ ಈ ಕಬ್ಬಿಣವನ್ನ ಜೋಡಿಸಿ ಅದ್ರ ಜೊತೆಗೆ ನೆಟ್ಟು ಬೋಲ್ಟು ಹಾಕೊಂಡು ತಾತ್ಕಾಲಿಕವಾಗಿ ಬ್ರಿಡ್ಜ್ ಅನ್ನು ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ನಿನ್ನೆವರೆಗೂ ಕೂಡ ಆ ಕಡೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ, ಇವತ್ತು ಆಗಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ ಬ್ರಿಡ್ಜ್ ನಲ್ಲಿ ಓಡಾಟಕ್ಕೂ ಕೂಡ ಅನುಕೂಲ ಆಗುತ್ತೆ. ನೋಡಿ, ಈ ಬ್ರಿಡ್ಜ್ ನೀವು ನೋಡ್ತಾ ಇದ್ದೀರಲ್ಲ, ಈ ಬ್ರಿಡ್ಜ್ ನ ಕೆಳಗಡೆ ನೀರೆಷ್ಟು ಫೋರ್ಸ್ ನಲ್ಲಿ ಹರಿತಾ ಇದೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ನೀರ್ ಫೋರ್ಸ್ ಆಗಿ ಹರಿತಾ ಇದೆ. JCBಗಳ ಮೂಲಕ ಮತ್ತೆ ಇಲ್ಲಿದಂತ ಸೈನಿಕ ಸಿಬ್ಬಂದಿ ಏನಿದ್ದಾರೆ, ಆರ್ಮಿ ಫೋರ್ಸ್ ಮೂಲಕ ಈ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಸದ್ಯಕ್ಕೆ ಕ್ಷಣಕ್ಕೂ ಕೂಡ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ. ಅದ್ರ ಜೊತೆಗೆ ಆರ್ಮಿ ತಂಡ ಏನಿದೆಯಲ್ಲ, ಈ ಆಪರೇಷನ್ ಅಲ್ಲಿ ಭಾಗಿಯಾಗಿದೆ. ಅವ್ರನ್ನ ಮಾತಾಡಿಸುವಂತ ಪ್ರಯತ್ನವನ್ನು ಕೂಡ ನಾನು ಮಾಡ್ತೀನಿ. ಆದ್ರೆ ಅವರು ಆರ್ಮಿ ಫೋರ್ಸ್ ಅಲ್ಲಿ ಕಾರ್ಯಾಚರಣೆಯಲ್ಲಿ ಇರೋದ್ರಿಂದ ಮಾತಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸದ್ಯ ನೋಡಿ, ಕಂಪ್ಲೀಟ್ ಆಗಿದೆ, ಈ ಬ್ರಿಡ್ಜ್ ಕಾಮಗಾರಿ ಕಂಪ್ಲೀಟ್ ಆಗಿದೆ. ಸದ್ಯಕ್ಕೆ ಇನ್ನೇನಿದ್ರು ಕೂಡ ಓಡಾಟಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ನೋಡಿ, ಇವ್ರು ಹೆಂಗೆ ಅದನ್ನ ಆ ವೆಯ್ಟ್ ಇರುವಂಥ ಆ ಬ್ರಿಡ್ಜ್ನ ಸರಳುಗಳನ್ನ ಹೆಂಗೆ ಎತ್ಕೊಂಡು ಹೋಗ್ತಿದ್ದಾರೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಒಟ್ಟಾರೆ ಇದು ಆರ್ಮಿಗೆ ಮಾತ್ರ ಸಾಧ್ಯ, ಬೇರೆ ಯಾರಿಗೂ ಕೂಡ ಇದು ಸಾಧ್ಯ ಇಲ್ಲ. ಅಷ್ಟು ಡಿಫಿಕಲ್ಟ್ ಇದೆ ಅಂತ. ಇಂಥ ದುರ್ಗಮ ಸ್ಥಳಗಳಲ್ಲಿ ಇದನ್ನ ಮಾಡೋದಿದೆಯಲ್ಲ, ತುಂಬಾ ಚಾಲೆಂಜಿಂಗ್ ಅಂತ ಅನ್ಸುತ್ತೆ. ಆರ್ಮಿ ಅದನ್ನ ಡಿಸರ್ವ್ ಮಾಡಿಬಿಟ್ಟಿದೆ. ನಿಜವಾಗ್ಲೂ ಕೂಡ ಪ್ರೌಡ್ ಅನ್ಸುತ್ತೆ ನಮಗೆ. ಇಂಥ ಒಂದು ವಿಷಮ ಸ್ಥಿತಿಯಲ್ಲಿ, ಇಂಥ ಕ್ರಿಟಿಕಲ್ ಸಿಚುವೇಶನ್ ಅಲ್ಲೂ ಕೂಡ ಆರ್ಮಿಯ ಆಪರೇಷನ್ ಹೇಗಿರುತ್ತೆ ಅನ್ನೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀರಿ. ನಡೀತಾ ಇದೆ. ಮತ್ತೊಂದು ಕಡೆಯಲ್ಲಿ ಎಲ್ಲವೂ ಕೂಡ ಒಂದು ಹಂತಕ್ಕೆ ಈಗ ನಡೀತಾ ಇರೋದನ್ನ ಗಮನಿಸ್ತಾ ಇದ್ದೀರಿ. ನೋಡೋಣ, ಇದು ಎಷ್ಟೊತ್ತು ಏನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರ್ಯಾ, ರಿಪಬ್ಲಿಕ್ ಕನ್ನಡ, ವಯನಾಡು. ಮಳೆ, ಚಳಿ, ಗಾಳಿ, ಬಿಸಿಲು ಯಾವುದನ್ನು ಕೂಡ ಲೆಕ್ಕಿಸದೆ ಈ ಬ್ರಿಡ್ಜ್ ಅನ್ನ ನಿರ್ಮಾಣ ಮಾಡಿದ್ದಾರೆ. ತಾತ್ಕಾಲಿಕವಾದಂತ ಬ್ರಿಡ್ಜ್ ಇದು. ನಾವು ಆರ್ಮಿ ಆಫೀಸರ್ ಅನ್ನ ಮಾತಾಡಿಸಿದಾಗ ಅವ್ರು ಹೇಳ್ತಾ ಇದ್ರು, ನಮ್ಗಿದೇನು ಹೊಸದಲ್ಲ, ನಾವು ಈ ರೀತಿಯಾಗಿ ಕಾರ್ಯಾಚರಣೆಗಳನ್ನ ಮಾಡ್ತಾ ಇರ್ತೀವಿ. ಆದ್ರೆ ಇಲ್ಲಿ ನಮಗೆ ಮಳೆ ಅದ್ರ ಜೊತೆ ಈ ಮಣ್ಣು ಕೂಡ ದೊಡ್ಡ ಇದ್ರು. ಕಬ್ಬಿಣದ ಈ ಕಬ್ಬಿಣವನ್ನ ಜೋಡಿಸಿ ಅದ್ರ ಜೊತೆಗೆ ನೆಟ್ಟು ಬೋಲ್ಟು ಹಾಕೊಂಡು ತಾತ್ಕಾಲಿಕವಾಗಿ ಬ್ರಿಡ್ಜ್ ಅನ್ನು ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ನಿನ್ನೆವರೆಗೂ ಕೂಡ ಆ ಕಡೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ, ಇವತ್ತು ಆಗಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ ಬ್ರಿಡ್ಜ್ ನಲ್ಲಿ ಓಡಾಟಕ್ಕೂ ಕೂಡ ಅನುಕೂಲ ಆಗುತ್ತೆ. ನೋಡಿ, ಈ ಬ್ರಿಡ್ಜ್ ನೀವು ನೋಡ್ತಾ ಇದ್ದೀರಲ್ಲ, ಈ ಬ್ರಿಡ್ಜ್ ನ ಕೆಳಗಡೆ ನೀರೆಷ್ಟು ಫೋರ್ಸ್ ನಲ್ಲಿ ಹರಿತಾ ಇದೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ನೀರ್ ಫೋರ್ಸ್ ಆಗಿ ಹರಿತಾ ಇದೆ. JCBಗಳ ಮೂಲಕ ಮತ್ತೆ ಇಲ್ಲಿದಂತ ಸೈನಿಕ ಸಿಬ್ಬಂದಿ ಏನಿದ್ದಾರೆ, ಆರ್ಮಿ ಫೋರ್ಸ್ ಮೂಲಕ ಈ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಸದ್ಯಕ್ಕೆ ಕ್ಷಣಕ್ಕೂ ಕೂಡ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ. ಅದ್ರ ಜೊತೆಗೆ ಆರ್ಮಿ ತಂಡ ಏನಿದೆಯಲ್ಲ, ಈ ಆಪರೇಷನ್ ಅಲ್ಲಿ ಭಾಗಿಯಾಗಿದೆ. ಅವ್ರನ್ನ ಮಾತಾಡಿಸುವಂತ ಪ್ರಯತ್ನವನ್ನು ಕೂಡ ನಾನು ಮಾಡ್ತೀನಿ. ಆದ್ರೆ ಅವರು ಆರ್ಮಿ ಫೋರ್ಸ್ ಅಲ್ಲಿ ಕಾರ್ಯಾಚರಣೆಯಲ್ಲಿ ಇರೋದ್ರಿಂದ ಮಾತಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸದ್ಯ ನೋಡಿ, ಕಂಪ್ಲೀಟ್ ಆಗಿದೆ, ಈ ಬ್ರಿಡ್ಜ್ ಕಾಮಗಾರಿ ಕಂಪ್ಲೀಟ್ ಆಗಿದೆ. ಸದ್ಯಕ್ಕೆ ಇನ್ನೇನಿದ್ರು ಕೂಡ ಓಡಾಟಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ನೋಡಿ, ಇವ್ರು ಹೆಂಗೆ ಅದನ್ನ ಆ ವೆಯ್ಟ್ ಇರುವಂಥ ಆ ಬ್ರಿಡ್ಜ್ನ ಸರಳುಗಳನ್ನ ಹೆಂಗೆ ಎತ್ಕೊಂಡು ಹೋಗ್ತಿದ್ದಾರೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಒಟ್ಟಾರೆ ಇದು ಆರ್ಮಿಗೆ ಮಾತ್ರ ಸಾಧ್ಯ, ಬೇರೆ ಯಾರಿಗೂ ಕೂಡ ಇದು ಸಾಧ್ಯ ಇಲ್ಲ. ಅಷ್ಟು ಡಿಫಿಕಲ್ಟ್ ಇದೆ ಅಂತ. ಇಂಥ ದುರ್ಗಮ ಸ್ಥಳಗಳಲ್ಲಿ ಇದನ್ನ ಮಾಡೋದಿದೆಯಲ್ಲ, ತುಂಬಾ ಚಾಲೆಂಜಿಂಗ್ ಅಂತ ಅನ್ಸುತ್ತೆ. ಆರ್ಮಿ ಅದನ್ನ ಡಿಸರ್ವ್ ಮಾಡಿಬಿಟ್ಟಿದೆ. ನಿಜವಾಗ್ಲೂ ಕೂಡ ಪ್ರೌಡ್ ಅನ್ಸುತ್ತೆ ನಮಗೆ. ಇಂಥ ಒಂದು ವಿಷಮ ಸ್ಥಿತಿಯಲ್ಲಿ, ಇಂಥ ಕ್ರಿಟಿಕಲ್ ಸಿಚುವೇಶನ್ ಅಲ್ಲೂ ಕೂಡ ಆರ್ಮಿಯ ಆಪರೇಷನ್ ಹೇಗಿರುತ್ತೆ ಅನ್ನೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀರಿ. ನಡೀತಾ ಇದೆ. ಮತ್ತೊಂದು ಕಡೆಯಲ್ಲಿ ಎಲ್ಲವೂ ಕೂಡ ಒಂದು ಹಂತಕ್ಕೆ ಈಗ ನಡೀತಾ ಇರೋದನ್ನ ಗಮನಿಸ್ತಾ. ಮಳೆ, ಚಳಿ, ಗಾಳಿ, ಬಿಸಿಲು ಯಾವುದನ್ನು ಕೂಡ ಲೆಕ್ಕಿಸದೆ ಈ ಬ್ರಿಡ್ಜ್ ಅನ್ನ ನಿರ್ಮಾಣ ಮಾಡಿದ್ದಾರೆ. ತಾತ್ಕಾಲಿಕವಾದಂತ ಬ್ರಿಡ್ಜ್ ಇದು. ನಾವು ಆರ್ಮಿ ಆಫೀಸರ್ ಅನ್ನ ಮಾತಾಡಿಸಿದಾಗ ಅವ್ರು ಹೇಳ್ತಾ ಇದ್ರು, ನಮ್ಗಿದೇನು ಹೊಸದಲ್ಲ, ನಾವು ಈ ರೀತಿಯಾಗಿ ಕಾರ್ಯಾಚರಣೆಗಳನ್ನ ಮಾಡ್ತಾ ಇರ್ತೀವಿ. ಆದ್ರೆ ಇಲ್ಲಿ ನಮಗೆ ಮಳೆ ಅದ್ರ ಜೊತೆ ಈ ಮಣ್ಣು ಕೂಡ ದೊಡ್ಡ ಇದ್ರು. ಕಬ್ಬಿಣದ ಈ ಕಬ್ಬಿಣವನ್ನ ಜೋಡಿಸಿ ಅದ್ರ ಜೊತೆಗೆ ನೆಟ್ಟು ಬೋಲ್ಟು ಹಾಕೊಂಡು ತಾತ್ಕಾಲಿಕವಾಗಿ ಬ್ರಿಡ್ಜ್ ಅನ್ನು ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ನಿನ್ನೆವರೆಗೂ ಕೂಡ ಆ ಕಡೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ, ಇವತ್ತು
ಆಗಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ ಬ್ರಿಡ್ಜ್ ನಲ್ಲಿ ಓಡಾಟಕ್ಕೂ ಕೂಡ ಅನುಕೂಲ ಆಗುತ್ತೆ. ನೋಡಿ, ಈ ಬ್ರಿಡ್ಜ್ ನೀವು ನೋಡ್ತಾ ಇದ್ದೀರಲ್ಲ, ಈ ಬ್ರಿಡ್ಜ್ ನ ಕೆಳಗಡೆ ನೀರೆಷ್ಟು ಫೋರ್ಸ್ ನಲ್ಲಿ ಹರಿತಾ ಇದೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ನೀರ್ ಫೋರ್ಸ್ ಆಗಿ ಹರಿತಾ ಇದೆ. JCBಗಳ ಮೂಲಕ ಮತ್ತೆ ಇಲ್ಲಿದಂತ ಸೈನಿಕ ಸಿಬ್ಬಂದಿ ಏನಿದ್ದಾರೆ, ಆರ್ಮಿ ಫೋರ್ಸ್ ಮೂಲಕ ಈ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಸದ್ಯಕ್ಕೆ ಕ್ಷಣ ಕ್ಷಣಕ್ಕೂ ಕೂಡ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ. ಅದ್ರ ಜೊತೆಗೆ ಆರ್ಮಿ ತಂಡ ಏನಿದೆಯಲ್ಲ, ಈ ಆಪರೇಷನ್ ಅಲ್ಲಿ ಭಾಗಿಯಾಗಿದೆ. ಅವ್ರನ್ನ ಮಾತಾಡಿಸುವಂತ ಪ್ರಯತ್ನವನ್ನು ಕೂಡ ನಾನು ಮಾಡ್ತೀನಿ. ಆದ್ರೆ ಅವರು ಆರ್ಮಿ ಫೋರ್ಸ್ ಅಲ್ಲಿ ಕಾರ್ಯಾಚರಣೆ